ಕಸ್ಟಮರ್ಸ್ ಬರ್ತಾರೆ, ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ. ವ್ಯಾಪಾರಿಗಳಿಗೆ ತಮಗೂ ಲಾಭ ಮಾಡ್ತಾರೆ, ವ್ಯಾಪಾರಿಗಳು ಲಾಭ ಮಾಡ್ತಾರೆ. ಒಂದು 4 ರೂಪಾಯಿ ತುಟ್ಟಿ ಆಗ್ಬೋದು ಜನಸಾಮಾನ್ಯರಿಗೆ, ಇಲ್ಲ ಅಂತಲ್ಲ. ಆದರೆ ಆ ದುಡ್ಡು ರೈತಗೆ ಹೋಗೋದ್ರಿಂದ ರೈತ ಇಲ್ಲಿ ಖರ್ಚು ಮಾಡ್ತಾನೆ ಮಾರ್ಕೆಟ್ದಾಗ. ಮತ್ತು ಅವ್ನು ನಿಮ್ಗೆ ಸಾಲನೂ ಕೇಳಕ್ಕೆ ಹೋಗೋದಿಲ್ಲ, ಸಾಲು ಅವಶ್ಯಕತೆ ಇಲ್ಲ. ಇದರ ಸಾಲ ಕೊಡೋನು, ಸಣ್ಣ ಮಟ್ಟ ಸಾಲ ಕೊಡೋದು, ದೀರ್ಘಾವಧಿ ಸಾಲ ಇದು ಮಾತಾಡ್ತಾ ಇದ್ದಾರೆ. ಯಾವ ನ್ಯಾಷನಲ್ ಬ್ಯಾಂಕಲ್ಲೂ ಸಾಲ ಕೊಡೋದು ಮುಂದೆ ಬರೋದಿಲ್ಲ. ರೈತಗೆ 10-20,000 50,000 ಲಕ್ಷ ಕೊಟ್ಟರೆ ಮುಗಿದು ತಲೆಬಡೋದು ಹೋದು. ಇದು ಈ ದೇಶದ ವಸ್ತುಸ್ಥಿತಿ. ಇದ್ರ ಬಗ್ಗೆ ಯಾಕೆ ಚಿಂತನೆ ಚರ್ಚೆ ಆಗ್ತಾಯಿಲ್ಲ. ಸುಮ್ಮನೆ ಒಂದು ಏನೋ ಹೇಳಿಬಿಡೋದು, ಸ್ಟೇಟ್ಮೆಂಟು ಪತ್ರಿಕೆಯಲ್ಲಿ ನಾವು ಹಾಕೋದು ಮಾಡೋದು, ಆದರೆ ಹೋಗಿ ಎಷ್ಟು ಜನಕ್ಕೆ ಮುಟ್ಟೈತಿ ಇಲ್ಲಿವರೆಗೆ ಅನ್ನೋ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಸಿಗ್ತಾ ಇಲ್ಲ. ಎಲ್ಲ ನೆಲೆಯಲ್ಲಿ ಕೃಷಿಗೆ 24,000 ಕೋಟಿ ರೂಪಾಯಿ 11 ಇಲಾಖೆಗಳಿಗೆ, ಕೃಷಿಗೆ ಸಂಬಂಧಿಸಿದ 11 ಇಲಾಖೆಗಳಿಗೆ ಹಂಚೋದು. ಅದರ 36 ಯೋಜನೆಗಳೇ ಅನುಕೂಲ ಮಾಡಿಕೊಡೋದು, ರೈತರ ಉತ್ಪಾದನೆ ಹೆಚ್ಚು ಮಾಡೋದು. ಇದು ಉದ್ದೇಶ, ಒಳ್ಳೆಯ ಉದ್ದೇಶ. ಆದರೆ ಅವ್ರು ಉತ್ಪಾದನೆ ಮಾಡಿದ್ರೆ ಮಾಡೋದಕ್ಕೇನು ವ್ಯವಸ್ಥೆ ಮಾಡ್ತಾಯಿದ್ರಿ? ನಾವು ಇದನ್ನು ಹೆಚ್ಚು ಮಾಡಿದಿರಿ, ಏನೋ ಬೆಂಬಲ ಬೆಲೆ ಹೆಚ್ಚು ಮಾಡಲಿಕ್ಕೆ ಕೊಳ್ಳವ್ರೆ ಅವ್ರು ಅಷ್ಟು ದುಡ್ಡು ಕೊಟ್ಟು. ಇದು ಗೊತ್ತಿರಲಿಲ್ಲ. ಅದು ಇದನ್ನೆಲ್ಲ ರೈತರು ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಹುಡುಕಿದ್ರೆ ಇವೆಲ್ಲ ಯೋಜನೆಗಳು ಇನ್ನೂ ಯಶಸ್ವಿ ಆಗ್ತದೆ. ಮತ್ತು ರೈತ ಬೆಳಿತಾನೆ, ಈ ದೇಶ ಬೆಳೀತದೆ. ರೈತ ಬೆಳೆದ ಎದ್ದು ನಿಂತಾಗ ಮಾತ್ರ ಎಲ್ಲ ಸಮಸ್ಯೆಗಳು ಸಾಲ್ವ್. ಇಲ್ಲ ಅಂತಂದ್ರೆ ನಾವು ಕಾರ್ಪೊರೇಟ್ ಕೈಯಾಗ ಈ ದೇಶ ಕೊಟ್ಟು ಕೊಡೋದ್ರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾವೆಲ್ಲ ಸತ್ಯಗಳನ್ನು ತಿಳ್ಕೋಬೇಕು. 11 ವರ್ಷ ಆಯಿತು, ಅದರಿಂದ ಕಾಂಗ್ರೆಸ್ 90 ಅಂತ ಆಯಿತು. ಇವೆಲ್ಲ ನಮ್ಮ ಕಣ್ಮುಂದಿದ್ದಾವೆ. ಇನ್ನೊಮ್ಮೆ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇರ್ತದೆ. ಸಿದ್ದರಾಮಯ್ಯದು ಸತ್ಯದ ಕೈಗೊಂಡು ವಂದನೆಗಳು.